ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ಲಾಸ್ಟ್ ಲಾಗಲ್ಲಿ ಹೇಳಿರೋ ಥರ ನಮ್ಮ ಮಂಡಳ ಗೇಟಲ್ಲಿರೋ ಹೋಟ್ಲು ರಜಾ. ಇವತ್ತು ಬಿಸ್ ಕೆಳಗಡೆ ಹೋಟ್ಲು ಹಾಕಕ್ಕೆ ಹೋಯ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಹೋಯ್ತಾ ಇದ್ದೀನಿ. ಲೇಟಾಗಿ ಮಲಗಿ ಲೇಟಾಗಿದ್ದು ಈಗ ಹೋಟ್ಲು ಹಾಕಕ್ಕೆ ಬೇಗ ಹೋಯ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಹೆಂಗಿದ್ರು ಅಲ್ಲಿ ಕೆಲಸ ಇಲ್ವಲ್ಲ. ಏನು ಎದ್ದು ಬಂದು ಬರೀ ಮುದ್ದೆ ಮಾಡಿದ್ದೆ. ಸ್ವಲ್ಪ ಮುದ್ದೆ ಮಾಡಿ ನೀರು ತಂದು ಇನ್ನೇನು ಚಿಕನ್ ಅವರೇ ತಂದುಕೊಟ್ರು. ಈಗ ಮುಗೀತು. ಈಗ ಹೋಗ್ಬೇಕು, ಹೋಗಿ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಇವತ್ತು. ಏನಕ್ಕೆ ಅಂದರೆ ಆ ಒಂದೇ ಹೋಟ್ಲು ಇವತ್ತು ಹೆಂಗೆ ಕವರ್ ಅಪ್ ಮಾಡಿಬಿಟ್ರೆ ಸರಿಯಾಗುತ್ತೆ. ಇವತ್ತು ಬೇರೆ ಭಾನುವಾರ ಅಲ್ವಾ, ಶನಿವಾರ ಇರೋದ್ರಿಂದ ಕಂಪ್ನಿಗಳು ಬೇರೆ ರಜಾ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ, ಥರ್ಡ್ ಸ್ಯಾಟರ್ಡೆ, ಎಲ್ಲ ಸ್ಯಾಟರ್ಡೇನೂ ರಜಾನೇ. ಟೊಯೋಟಾ ಕಂಪ್ನಿಗಳು ಮಾತ್ರ. ಅದು ಬಿಟ್ಟು ಬೇರೆ ಕಂಪ್ನಿಗಳೆಲ್ಲ ಇರುತ್ತೆ. ಓಟಿ ಇದ್ದರೆ ಗೂಡ್ಸ್ ಗಾಡಿಗಳು ಓಡಾಡ್ತವೆ. ಡ್ರೈವರ್ಗಳೆಲ್ಲ ಸ್ವಲ್ಪ ಬರ್ತಾರೆ. ನೋಡೋಣ, ಸ್ವಲ್ಪ ವೀಕೆಂಡಲ್ಲ ಏನಾದರೂ ಜನ ಎಲ್ಲ ರೋಡ್ ಜನ ಓಡಾಡಿದ್ರೆ ಸ್ವಲ್ಪ ಬಿಸ್ನೆಸ್ ಹೆಂಗೋ ಆಗುತ್ತೆ. ಹೆಂಗೋ ಬಿಸ್ನೆಸ್ ಆಗಬೇಕಷ್ಟೇ ನಮಗೆ ಅಲ್ವಾ. ಬಿಸ್ನೆಸ್ ಆದರೆ ಸಾಕು. ಈಗ ಹೋಗ್ತಾ ಇದ್ದೀನಿ ಬೇಗ. ಯಾವ ಗಾಡಿಗಳಿಲ್ದವ್ರೆ ಸರಿ, ಹಿಂಗೋ ಬೇಗ ಹೋಗಿ ಟಕ್ಕಂತ ಗಾಡಿ ಹಾಕಿ ಬಿಸ್ನೆಸ್ನ ಶುರು ಮಾಡೋಣ. ಬನ್ನಿ, ಇವತ್ತಿನ ಬಿಸ್ನೆಸ್ ಹೇಗಿರುತ್ತೆ, ದಿನ ಹೇಗಿರುತ್ತೆ ಅಂತ ನೋಡೋಣ. ಗುರು ಬಿಡ್ದಿಲ್ಲ ಒಂದು ಮ್ಯಾಟ್ರ್ ಆಗ್ಬಿಟ್ಟೈತೆ. ಯಪ್ಪ, ಅದನ್ನು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಅದಕ್ಕೆ ಹೇಳಿದ್ರೆ ಹೆಣ್ಮಕ್ಳಿಗೆ ಹುಷಾರಾಗಿರಿ ಅಂತ ಹೇಳ್ಬೋದು ಈ ಅವೇರ್ನೆಸ್ಸಲ್ಲಿ ವಿಚಾರದಲ್ಲಿ. ಜಿಮ್ಮಿಗೆ ಸೇರ್ಕೊಳ್ಳುವಾಗ ನೋಡಿ ಮಾಡಿ ಸೇರ್ಕೊಳ್ಳಿ. ಸುಮ್ಮನೆ ಕೆಲವೊಂದು ಕಡೆ ಯಾವ ಥರ ಟ್ರೀಟ್ ಮಾಡ್ತಾರೆ ಏನೋ, ಯಾಕೆಂದರೆ ಎಲ್ಲ ಜಿಮ್ ಒಂದೇ ಥರ ಇರೋಲ್ಲ. ಕೆಲವೊಂದು ಕಡೆ ಅವ್ರ ಮನೆ ಹೆಣ್ಮಕ್ಳು ಥರ ನೋಡ್ತಾರೆ. ಇನ್ನು ಕೆಲವೊಂದು ಕಡೆ ನೋಡಿ ಯಾವ ಥರ ಆಗೈತೆ, ಏನು ವಿಚಾರ ಅಂತ ಹೇಳ್ತೀನಿ ಕೇಳಿ. ಬಿಡ್ದಿಲಿ ಒಂದು ಜಿಮ್ಮಲ್ಲಿ ಒಂದು ಟ್ರೈನರು ಓನರೋ ಗೊತ್ತಿಲ್ಲ, ಬಟ್ ಆ ಜಿಮ್ಮಲ್ಲಿರೋನೊಬ್ಬ ಅದೇ ಜಿಮ್ಗೆ ಒಂದು ಹುಡುಗಿ ಬಂದಿದ್ದಾರೆ. ಇಬ್ರಿಗೂ ಲವ್ ಶುರು ಆಗಿದೆ. ಲವ್ ಇಷ್ಟಪಟ್ಕೊಂಡಿದ್ದಾರೆ. ಹಿಂಗೆ ಹೋಯ್ತಾ ಇನ್ನೊಂದು ಹುಡುಗಿ ಜಾಯ್ನ್ ಆಗಿದ್ದಾಳೆ. ಆ ಹುಡುಗಿ ಜಾಯ್ನ್ ಆದಮೇಲೆ ಅಣ್ಣ ಏನು ಮಾಡೋಣ, ಡಬಲ್ ಗೇಮ್ ಶುರು ಮಾಡಿದ್ದಾನೆ. ಏನು ಡಬಲ್ ಗೇಮ್ ಅಂದರೆ, ಇನ್ನೊಂದು ಹುಡುಗಿ ಯಾರು ಬಂದು ಸೇರ್ಕೊಂಡಳು, ಅವಳನ್ನು ಲವ್ ಮಾಡ್ತಾವನೆ. ಈ ಅಫೇರ್ ಅಂತಾರಲ್ಲ ಆ ಥರ. ಇದೇ ಒಂದು ಸೆಕೆಂಡ್ ಹಂಗೆ. ಹೆಂಗೆ ಬಿಸ್ನೆಸ್ಸು ರವೀಣ? ಬಾ ಊಟಕ್ಕೆ. ಇವತ್ತು ಹೊಂಟಲಾಗಿಟ್ಟು ರಜಾ ಅಲ್ಲ ರವೀಣ, ಹಬ್ಬ. ಇವಾಗಲೇ ಹೇಳಿದ್ನಲ್ಲ ಅಣ್ಣ ಡಬಲ್ ಗೇಮ್ ಶುರು ಮಾಡೋನೆ ಅಂತ. ಡಬಲ್ ಗೇಮ್ ಶುರು ಮಾಡಿದ್ದಾನೆ. ಇದು ಹಿಂಗೆ ಹೋಯ್ತಾ ಗೊತ್ತಾದ್ಮೇಲೆ, ಮುಂಚೆ ಯಾರು ಇಷ್ಟಪಡ್ತಿದ್ಲು ಆ ಹುಡುಗಿ ಬಿಡ್ದಿಲಿ ಹೌಸಿಂಗ್ ಬೋರ್ಡ್ ಅಂತ ಇದೆ, ಅಲ್ಲಿ ಮೇಲ್ಗಡೆ ಒಂದು ಕೆರೆ ರೋಡ್ ಇದೆ. ಅಲ್ಲಿ ನೈಟು ಅವರು ಯಾವಾಗಲೂ ಮೀಟ್ ಆಗ್ತಿದ್ರಂತೆ. ಆ ಜಾಗಕ್ಕೆ ಅವನು ಕರೆಸಿ ಡೈರೆಕ್ಟ್ ಚಾಕು ಚುಚ್ಚೇ ಬಿಟ್ಟಿದ್ದಾಳೆ. ಇಷ್ಟಪಡ್ತಿದ್ದ ಹುಡುಗಿ ಮೊದಲನೇ ಸಲ ಯಾರು ಇಷ್ಟಪಡ್ತಿದ್ಲು ಅವಳು. ಇವಾಗ ಸದ್ಯಕ್ಕೆ ಅದು ಕೇಸೆಲ್ಲ ಆಗಿ ಇವಾಗ ಅವನು ಸತ್ತಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ನೋಡಬೇಕು ಏನಾಗುತ್ತೆ, ಇನ್ನೇನಾಗುತ್ತೆ. ಈಗ ಅವ್ನು ಮೋಸನೇ ತಾನೇ ತಪ್ಪೇ ಮಾಡಿರೋದು ಇವನು. ಇನ್ನೇನಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಇಷ್ಟ. ಒಂದು ಸ್ವಲ್ಪ ದಂಡ ಹಾಕ್ತಾರೋ ಏನೋ, ಏನಾಗುತ್ತೋ ನೋಡಬೇಕು. ಇನ್ನೇನೋ ವಿಚಾರ ಗೊತ್ತಾರೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಯಾವುದೋ ವೀಡಿಯೋದಲ್ಲಿ. ಸದ್ಯಕ್ಕೆ ಇಷ್ಟ ಆಗಿದೆ. ಏನಂದರೆ ಅಣ್ಣ ಡಬಲ್ ಗೇಮ್ ಶುರು ಮಾಡಿದ್ದಾನೆ. ಜಿಮ್ಗೆ ಸೇರ್ಕೊಳ್ಳುವಾಗ ಸ್ವಲ್ಪ ನೋಡಿ, ಎಲ್ಲಿ ಯಾವ ಥರ ಹಂಗೆ ಯಾವ ಥರ ಟ್ರೀಟ್ ಮಾಡ್ತಾರಲ್ಲ ನೋಡಿಕೊಂಡು ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಸೇರ್ಕೊಳ್ಳಿ, ಹುಷಾರಾಗಿರಿ. ಈಗ ಬಂದೆ, ಈಗ ಹೋಟ್ಲು ಹಾಕ್ಬಿಟ್ಟು ಇವತ್ತು ಬಿಸ್ನೆಸ್ ಹೆಂಗಿರುತ್ತೆ ಏನೋ ನೋಡಿಕೊಂಡು ಆಮೇಲೆ ಸಿಗ್ತೀನಿ. ಈಗ ಸದ್ಯಕ್ಕೆ ಈ ವಿಚಾರ ಇವತ್ತು ಗೊತ್ತಾಗಿದ್ದ ವಿಚಾರ, ಇವ್ರು ನಡೆದಿದ್ದ ವಿಚಾರನ ಹೇಳ್ತಿದ್ದೀನಿ. ಏಕೆಂದರೆ ಜಿಮ್ಮಿಗೆ ಸೇರ್ಕೊಳ್ಳೋ ಹೆಣ್ಮಕ್ಳು ನೋಡಿ ಮಾಡಿ ಸೇರ್ಕೊಳ್ಳಿ, ಈ ಥರ ಹಿಂಗೆ ಆಯ್ತವೆ ಅಂತ. ಇವತ್ತು ಬಿಸ್ನೆಸ್ ಹೇಗಿರುತ್ತೆ, ಸಾಯಂಕಾಲ ಇನ್ನೊಂದು ಸಾಯಂಕಾಲ ಹೋಟ್ಲಂತೂ ಅಲ್ಲೇನಿಲ್ಲ. ಮಧ್ಯಾಹ್ನ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೇಳ್ಬೇಕಂದ್ರೆ ಸ್ವಲ್ಪ ಸಾಯಂಕಾಲ ರೆಸ್ಟೇ ಇವತ್ತು. ಹೆಂಗೋ ರೆಸ್ಟ್ ಮಾಡ್ಕೊಬಿಡೋಣ. ಈ ಬಿಸ್ನೆಸ್ ಮುಗಿಸ್ಕೊಂಡು ಹೋಗೋಣ. ಬಿಸ್ನೆಸ್ ಹೇಗಿರುತ್ತೆ ಅಂತ ಆಮೇಲೆ ಸಿಕ್ಕಿ ಹೇಳ್ತೀನಿ, ನೋಡೋಣ ಇರಿ. ಹೋಟ್ಲು ಹಾಕುವಾಗ ಈ ಥರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಎಲ್ಲ ರೋಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಮಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಇದೆಲ್ಲ ಧೂಳು ಗಿಳೆಲ್ಲ ಎಲ್ಲ ತೊಡಿತದಲ್ಲ, ಹೇಳ್ಬೇಕಂದ್ರೆ ಹೋಟ್ಲು ಹಾಕೋಕ್ಕೆ ನಮಗೆ ಅನುಕೂಲ. ಬಟ್ ಚಿಕ್ಕವರೆಗೂ ಹಿಂಸೆ ಆಗ್ಬೇಕು ಬರೋ ಕಸ್ಟಮರ್ಗೆಲ್ಲ. ಗಾಡಿ ಬೇರೆ ಈ ಕಡೆ ರೋಡ್ ಸೈಡೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ
ಸ್ವಲ್ಪ ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ. ಅವ್ರು ಬೇರೆ ಹೋಟ್ಲ್ ಹಾಕ್ಬೇಡಿ ಇವತ್ತು ತೆಗ್ದೇ ಬಿಡಿ ಅಂತಿದ್ದಾರೆ. ಇನ್ನು ಐಟಮ್ ಎಲ್ಲ ರೆಡಿ ಮಾಡ್ಕೊಬಂದು ಇನ್ನೇನು ಮಾಡೋಕ್ಕಾಗುತ್ತೆ. ನಿಮಗೋಸ್ಕರನೆಲ್ಲ ಕ್ಲೀನ್ ಮಾಡ್ತಾ ಇರೋದು, ತೆಗೀರಿ ಅಂತ ಅವರು. ಅದಕ್ಕೆ ಇಲ್ಲ ಹಿಂಗೆ ರೆಡಿ ಮಾಡ್ಕೊಬಂದ್ಬಿಟ್ಟಿದ್ದೀನಿ, ಹಿಂಸೆ ಆಗುತ್ತೆ ಅಂತಂದೆ. ಅದಕ್ಕೆ ಸರಿ ಈ ಕಡೆ ಸೈಡ್ಗೆ ಹಾಕಿಸಿ ಈ ಕಡೆ ಸೈಡಲ್ಲಿ ಹಾಕ್ಕೊಳ್ಳಿ ಅಂತೇಳಿ ಆಮೇಲೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಮೊದಲು ಈ ಕಡೆ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ ಅಂತ ಅವ್ರ ಹತ್ರ. ಇಲ್ಲಿ ನಾವು ಇಲ್ಲಿ ಹೋಟ್ಲ್ ಹಾಕ್ತೀನಲ್ಲ, ಮೊದಲು ಇಲ್ಲಿಂದ ಅಲ್ಲಿವರೆಗೂ ಮಾಡ್ತಾರೆ. ಆ ಕಡೆ ಸೈಡ್ ಮಾಡಿದ್ದಾರೆ, ಈಗ ಇಲ್ಲಿಂದ ಅಲ್ಲಿವರೆಗೂ ಮಾಡ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ಮಾಡೋದ್ರಿಂದ ನೋಡ್ತಿರ್ಬೋದು. ಈಗ ಅಲ್ಲಿವರೆಗೂ ಫುಲ್ಲು ಕ್ಲೀನ್ ಮಾಡಿ ಬಿಸಾಕ್ತಿದ್ದಾರೆ. ಧೂಳು ಮಾತ್ರ ಸಖತ್ ಬತ್ತೈತೆ, ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಹಿಂಗೆ ಇವತ್ತು ಕ್ಲೀನ್ ಮಾಡಿಬಿಟ್ರೆ ಇವರು ಸ್ವಲ್ಪ ನಾಳಿಂದ ಇನ್ನೂ ಹೋಟ್ಲಾಕ ಸ್ವಲ್ಪ ಏನೋ ನೀಟಾಗಿ ಇರುತ್ತೆ. ಸ್ವಲ್ಪ ಒಂಚೂರು ಬೇಗ ಈ ಕಡೆ ಮಾಡ್ಕೊಟ್ಬಿಟ್ರೆ ಸಾಕು. ಈ ಕಡೆಯಿಂದನೇ ಮಾಡ್ಕೊಂಡು ಹೋಯ್ತವ್ರೆ, ಈ ಕಡೆಯಿಂದ ಮಾಡಿಕೊಂಡು ಆ ಕಡೆಗೆ ಹೋಯ್ತವ್ರೆ. ಊಟ ಟೈಮ್ ಬೇರೆ ಆಗ್ಬಿಡ್ತು. ಇದು ಗಾಡಿಗಳು ಯಾರು ನಿಲ್ಸೋಕೆ ಬೇರೆ ಬಿಡ್ತಾಯಿಲ್ಲ. ಬೇಗ ಕ್ಲೀನ್ ಮಾಡಿಬಿಟ್ರೆ ಊಟಕ್ಕೆಲ್ಲ ನಿಲ್ಲಿಸ್ಕೊಳ್ತಾರೆ. ಯಾಕಂದರೆ ಅಲ್ಲಿ ಬೇರೆ ಹೋಟ್ಲಿಲ್ಲ, ನಿಮ್ಗೆ ಆವಾಗಲೇ ವೀಡಿಯೋದ ಮುಂಚೆಲ್ಲ ಹೇಳಿದೆ. ಅಲ್ಲಿ ಬೇರೆ ಹೋಟ್ಲಿಲ್ಲ, ಇಲ್ಲಿ ಮಾತ್ರ. ಅದ್ರಲ್ಲಿ ಬೇರೆ ಶನಿವಾರ ಇವತ್ತು. ನೋಡಿ ಗಾಡಿಯಲ್ಲಿ ಎತ್ತಿಸ್ತಾವನ ಅಣ್ಣ, ಅವರೇ ಇನ್ಚಾರ್ಜು. ಸದ್ಯಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಈ ಕಡೆ ಹಾಕ್ಕೊಂಡಿದ್ದೀನಿ. ಇವರು ಅಷ್ಟು ಬೇಗ ಕ್ಲೀನ್ ಮಾಡಿಬಿಟ್ರೆ ಮಾಮೂಲಿ ನಮ್ಮ ಮಮ್ಮಿನ ಕಡೆಯಲ್ಲಿ ಹಾಕೋಬೋದು. ಎಲ್ಲ ಈ ಥರ ಗುಡ್ಡೆ ಮಾಡಿ ತಗೊಂಡು ಸುರಿತಿದ್ದಾರೆ. ಅದು ಗ್ರೇಟ್ ಅನ್ಬೇಕಪ್ಪ. ಏನು ಈ ಬಿಸಿಲಲ್ಲಿ ಇಲ್ಲಿ ಎಳ್ಳೆ ಕ್ಲೀನ್ ಮಾಡ್ಕೊಂಡು ಬಿಸಿಲೈತಲ್ಲ, ಆ ಬಿಸಿಲೊಳಗಡೆ ಏನು ಎಲ್ಲ ಮಂದಿ ಸೇರಿಕೊಂಡು ಕೆಲಸ ಮಾಡ್ತಾರೆ, ಕಷ್ಟಪಡ್ತಾರೆ. ಇಲ್ಲಿ ನನಗೆ ಅನಿಸಿದೇನು ಗೊತ್ತಾ, ಈಗ ನೋಡಿ ಅಲ್ಲಪ್ಪ ಒಣ ನಿಂತವನಲ್ಲ ಆ ಟಾಟಾ ಎಸಿ ಪಕ್ಕದಲ್ಲಿ, ಒಂದು ನಿಮಿಷ ನಿಂತವನಲ್ಲ ಆ ಒಣ್ಣದು ಆರಾಮ್ ಕೆಲಸ. ಏನೋ ಸುಮ್ಮನೆ ನಿಂತ್ಕೊಂಡು ಆ JCB ಕೇಳೋದು ಮತ್ತು ಇವ್ರ ಕೈಲಿ ಕೆಲಸ ಮಾಡಿಸೋದು. ಇವರು ಈ ಥರ ತುಂಬ ಕೆಲಸ ಮಾಡೋದು, ಜಾಸ್ತಿ ಕೆಲಸ ಮಾಡೋದು ಇವರೇ. ಬಟ್ ಸಂಬಳ ಇವರು ಕಡಿಮೆ, ಅವ್ರಿಗೆ ಜಾಸ್ತಿ ಇನ್ಚಾರ್ಜಿಗೆ. ಅದೇ ಓಡಿಸಿ ಸ್ವಲ್ಪ ಕೆಲಸ ಮಾಡಿಸ್ಬೇಕು, ಕೆಲಸ ಮಾಡಬೇಕು. ಇವಾಗ ನೋಡಿ ಒಂದೊಂದು ಆರಾಮ್ ಕೆಲಸ ಅದ ತಿರ್ಗಾಡ್ಕೊಂಡು ಇರ್ತಾನದೆ. ಹೋಟ್ಲಲ್ಲಿ ಏನಾದರೂ ಮಾಡ್ಕೊಡಿ, ನಂಗೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಟ್ಬಿಡಿ, ಬೇಗ ಹೋಟ್ಲ್ ಹಾಕ್ಕೊಂಡು ನಾನು ಏನೋ 4 ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀನಿ. ಇವನು ಟಾಟಾ ಐಸ್ರಿ ಬಂದು ಬೇರೆ ಇಲ್ಲಿ ಹಾಕಿದ್ದ, ಅವನು ಎತ್ತಿ ಮೂಲೆಗೆ ಹಾಕ್ಸ್ಬಿಟ್ಟವ್ರು ಒಳಗಡೆ. ಸದ್ಯಕ್ಕೆ ಇವರು ಕೆಲಸ ಮುಗಿಯೋವರೆಗೂ ಹಿಂಗೆ ಯಾರೂ ನಿಲ್ಸೋಕ್ಕೂ ಬಿಡೋಲ್ಲ ಗಾಡಿಗಳನ್ನ. ಇನ್ನು ಇವರು ಕೆಲಸ ಮುಗಿಯೋವರೆಗೂ ಇನ್ಯಾರು ಊಟಕ್ಕೂ ಬರೋಕ್ಕಾಗಲ್ಲ. ಅದಕ್ಕೆ ಬೇಗ ಮುಗಿಸ್ಬಿಟ್ರೆ ಸಾಕು ಕಣಪ್ಪ. ಅಂದರೆ ಇವ್ರು ಬೇರೆ ಸ್ವಲ್ಪ ನಿಧಾನ ಕೆಲಸ ಮಾಡ್ತಾವ್ರು. ನಿಧಾನನೇ ಜಾಸ್ತಿ ಕೆಲಸ ಮಾಡ್ತಾಯಿರೋದು. ಇವರು ನಿಧಾನ ಕೆಲಸ ಮಾಡಿಕೊಂಡು ಕಾಲ ಕಳೀತಾವ್ರ ತೆಗೆ ಏನೋ ಕಾಲ ಕಳೀಬೇಕು ಅಂತ. ಇವರು ಕ್ಲೀನ್ ಮಾಡಾಯಿತು. ಇವಾಗ ಇಲ್ಲಿರೋದನ್ನೆಲ್ಲ ಈಗ ಇಲ್ಲಿಗೆ ಎತ್ತಿಕ್ಕೋತಿದ್ದೀನಿ. ನೋಡಿ ಕ್ಲೀನ್ ಮಾಡಿದ್ರೆ ಎಷ್ಟು ಸಕತ್ತಾಗಿ ಕಾಣ್ತೈತೆ. ಈಗ ನಮ್ಗೆ ಹೆಂಗೋ ಹೋಟ್ಲಲ್ಲಿ ಇಷ್ಟಾಗಲ ಕ್ಲೀನ್ ಮಾಡಿಕೊಟ್ರು. ಅಲ್ಲಿ ರೆಡ್ ಕಲರ್ದು ಇದಕ್ಕಿದಾರಲ್ಲ, ಅದರಿಂದ ಆ ಕಡೆಯಿಂದ ಕ್ಲೀನ್ ಮಾಡ್ಕೊತಾರೆ. ಈಗ ಪಾಪ ಅವ್ರು ಅಲ್ಲೋ ಕುಂತ್ಕೊಂಡು ಊಟ ಮಾಡ್ತಾವ್ರೆ. ಇವಾಗ ನನಗಿಲ್ಲಿ ಕ್ಲೀನ್ ಮಾಡಿಕೊಟ್ಟಿರೋದಕ್ಕೆ ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕಿದ್ದಾರೆ. ಚಿಕನ್ ತೊಗೊಂಡ್ರು. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀವಲ್ಲ, ಚಿಕನ್ ಕೊಡಿ ಅಂತ ಕೊಟ್ಟೆ. ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರಲ್ಲ, ನೋಡಿ ಸಖತ್ತಾಗಿ ಕ್ಲೀನ್ ಮಾಡಿಕೊಟ್ಟವ್ರೆ. ಅದಕ್ಕೆ ಚಿಕನ್ ತಗೊಂಡೋಗಿ ಅಲ್ಲಿ ಕುಂತ್ಕೊಂಡು ಊಟ ಮಾಡ್ತಾವ್ರೆ. ಈಗ ಇವೆಲ್ಲನೂ ನೀಟಾಗಿ ಆ ಕಡೆಗೆ ಎತ್ತಿಕ್ಬಿಟ್ಟು ನಮ್ಮ ಒಮ್ಮಿನಿ ಕಾರ್ನೂ ಈ ಕಡೆಗೆ ಮಾಮೂಲಿ ಅಡ್ಡ ನಿಲ್ಸ್ಕೊತೀನಲ್ಲ ಆ ಥರ ಹಾಕಬೇಕು. ಇವಾಗ ಇಲ್ಲೆಲ್ಲ ಮಾಮೂಲಿ ಚೇರ ಜೋಡಿಸ್ಕೊಡೋಣ. ಈಗೆಲ್ಲ ಸೆಟ್ಟಿಂಗ್ ಮಾಡ್ಕೊತಿದ್ದೀನಿ ನೀಟಾಗಿ. ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡೆ, ಯಾಕೆಂದರೆ ಆ ಕಡೆ ರೋಡಿಂದ ಆ ಕಡೆ ಕೆಲಸ ತುಂಬ ಲೇಟಾಗಿ ಮಾಡಿದ್ರು. ನಿನ್ನೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಮುಗಿಸಿದ್ರು ಅಲ್ಲಿ. ಇನ್ನು ಈ ಕಡೆ ಯಾವಾಗ ಮುಗಿಸ್ತಾರೆ ಅಂತ ಅಂದ್ಕೊಂಡೆ. ಸದ್ಯ ನನಗೆ ಬೇಗನೆ ಮಾಡಿಕೊಟ್ರು. ಪಾಪ ನಂಗೆ ಹೋಟ್ಲಕ್ಕೆ ತೊಂದರೆ ಆಗುತ್ತೆ, ಬೇಗ ಮಾಡಿಕೊಡಿ ಅಂದಿದ್ದಕ್ಕೆ ಬೇಗ ಮಾಡಿಕೊಟ್ಬಿಟ್ಟು ಅವರು ಊಟಕ್ಕೆ ಹೋದ್ರು. ಇವಾಗ ಅಲ್ಲಿ ಕುಂತ್ಕೊಂಡು ಊಟ ಮಾಡ್ತಾರೆ. ಊಟ ಮುಗಿಸ್ಕೊಂಡು ಬಂದು ಇನ್ನು ಆ ಕಡೆಗೆ ಸ್ಟಾರ್ಟ್ ಮಾಡ್ತಾರಂತೆ. ಅವ್ನು ಐಶ್ವರ್ಯ ಗಾಡಿನ ಹೇಳ್ತಿದ್ದ ಬಂದು, ಹೆಂಗೋ ಇವಾಗ ನಿಮ್ಗೆ ಸರಿಯಾಗೋಯ್ತು, ನಿಂಗೆ ಬೇಗ ಮಾಡಿಕೊಟ್ಬಿಟ್ರು, ಇವಾಗ ನನಗೆ ಹಿಂಸೆ ಅಂತ. ಇವಾಗ ಎಲ್ಲ ಆಯ್ತು, ಎತ್ತಿಕ್ಕಿ ಗಾಡಿ ಈ ಕಡೆ ನಿಲ್ಲಿಸೋಣ. ಇವಾಗ ಚೆನ್ನಾಗಿ ಮಾಡಿದ್ರು ನೀಟಾಗಿ. ಅದು ಹೆಂಗೆ ಕಾಣ್ತಾಯಿತ್ತು ಹಂಗೆ.
ಇವಾಗ ಗಾಡಿ ಈ ಕಡೆ ಹಾಕೋಣ ಇವಾಗ. ಫೈನಲಿ ಹೋಟ್ಲು ಸೆಟ್ ಮಾಡಾಗಿದೆ ನೋಡಿ, ಯಾವ ಥರ ಕಾಣಿಸ್ತೈತೆ ಇವಾಗ. ಸರಿ ನೋಡಿ, ಈ ಕಡೆಯಿಂದ ಗಾಡಿ ಬರೋರಿಗೆ ಇಲ್ಲಿ ಈಗ ಈ ಸೈಡ್ ಗಾಡಿ ಹಾಕ್ಬಿಟ್ಟು, ಈ ಕಡೆ ಸೈಡೆಲ್ಲ ಗಾಡಿ ಹಾಕ್ಬಿಟ್ಟು ಇಲ್ಲಿ ಊಟ ಗಿಟ ಮಾಡ್ಕೊಂಡು ಹೋಗೋಕ್ಕೆ ಸರಿ ಆಯಿತು. ನೀಟಾಗಿ ಇಲ್ಲೊಂದು ಟೇಬಲು ಊಟ ಗಿಟ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ಆ ಕಡೆ ಕೈ ತೊಳಕಲ್ಲಿ ಮಡಿಕೊಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋ ಮುಂಚೆ ನೋಡಿರಲ್ಲ, ಅಲ್ಲಿ ಗಾಡಿ ಹಾಕುವಾಗ ನಾನು ರೋಡ್ ಅಲ್ಲಿ ಬ್ಯಾರಿಕೇಡ್ ಪಕ್ಕ ನನ್ನ ಗಾಡಿ ನಿಂತಾಗ ಹುಸಿ ಭಯ ಆಯ್ತಿತ್ತಿಲ್ಲ ನಮಗೆ, ಹಿಂದೆಯಿಂದ ಎಲ್ಲಿ ಅವನಾರು ಬಂದು ಟೆಸ್ಟ್ ಮಾಡಿಬಿಡ್ತಾನೋ ಅಂತ. ಸದ್ಯವಾಗಿ ಎಲ್ಲ ಆಯಿತು. ಈಗ ಈ ಥರ ಬಂದು ಹೋಟ್ಲ್ ಹಾಕ್ಬಿಟ್ಟು ಹಿಂಗಿದ್ದಾಗ ನಮಗೊಂಥರ ಏನೋ ಸಮಾಧಾನ, ಒಂಥರ ಏನೋ ಒಂದು ಕಂಫರ್ಟು. ಅಲ್ಲಿದ್ದಾಗ ಅನ್ಕಂಫರ್ಟ್ ಇತ್ತು, ಈಗ ಕಂಫರ್ಟ್ ಆಗೈತೆ. ನೀಟಾಗೆಲ್ಲ ಗಾಡಿ ನಿಲ್ಲಿಸ್ಕೊಂಡು ಟೇಬಲ್ಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹಂಗೆ ಬಂದವರು ಹಿಂಗೆ ಊಟ ಮಾಡ್ಕೊಂಡು ಇಲ್ಲಿ ಗಾಡಿ ಹಾಕ್ಬಿಟ್ಟು ಹಿಂಗೆ ಓಡ್ತಾರೆ. ಈಗ ಟೈಮ್ 1 ಗಂಟೆ 10 ನಿಮಿಷ ಆಗೈತೆ. ಹೆಂಗೋ ಬಿಸ್ನೆಸ್ ಆಗ್ಬಿಟ್ರೆ ಸಾಕು ಇವಾಗ. ಈಗ ಆವಾಗಲೇ ಗಾಡಿ ನಿಲ್ಸೋಕ್ಕೆ ಬಿಡಲಿಲ್ಲ ಅವರು, ಅಲ್ಲಿ ಇನ್ನೂ ಕೆಲಸ ಮಾಡ್ತಿದ್ರಲ್ಲ ಮುಂದೆ, ಅದಕ್ಕೆ ಇವಾಗ ನೀಟಾಗಿ ಈ ಕಡೆ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇವಾಗ ಗಾಡಿ ಹಾಕೋರ್ಗೂ ಅನುಕೂಲ ಆಯಿತು. ಈಗ ಇಲ್ಲಿ ಕಡೆ ಎಲ್ಲ ಇವಾಗ ಒಂಚೂರು ಜನ ಬಂದುಬಿಟ್ರೆ ಸಾಕು. ಶನಿವಾರ ಆವಾಗಲೇ ಹೇಳ್ದಂಗೆ ವೀಕೆಂಡ್ ಬೇರೆ ಅಲ್ಲ, ಸ್ವಲ್ಪ ಕಂಪ್ನಿಗಳು ರಜಾ, ಟೊಯೋಟಾ ಕಂಪ್ನಿಗಳು, ಸ್ವಲ್ಪ ಜನ ಬಂದುಬಿಟ್ರೆ ಸಾಕು. ಬೇಗ ಊಟ ಖಾಲಿ ಆದರೆ ಸಾಕು. ಇವತ್ತು ಹೆಂಗೋ ಹೋಟ್ಲು ರಜೆ ಹೋದ ತಕ್ಷಣ ಒಂಚೂರು ಏನೋ ಬೇರೆ ಕೆಲಸಗಳು ಮುಗಿಸ್ಬಿಟ್ಟು ರೆಸ್ಟ್ ಮಾಡಿಬಿಡ್ಬೋದು, ಚೆನ್ನಾಗಿ ರೆಸ್ಟ್ ಮಾಡಿಬಿಡ್ಬೋದು. ಇವತ್ತು ಹಿಂಗೆ ನಾಳೆಯಿಂದ 2 ಕಡೆ ಹೋಟ್ಲು ಕೆಲಸ ಇರೋದಲ್ವ, ಅದಕ್ಕೆ ರೆಸ್ಟ್ ಮಾಡ್ಬೋದು. ಇವಾಗ ಬೇಗ ಜನ ಬಂದ್ಬಿಡ್ಲಿ, ನೀವು ಕೇಳ್ಕೊಳ್ಳಿ, ಬೇಗ ಜನ ಬಂದು ಬಿಸ್ನೆಸ್ಸಲ್ಲಿ ಡೈಲಿ, ಯಾಕಂದರೆ ಈ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ವೀಡಿಯೋದಲ್ಲಿ ಏನು ಕೇಳ್ಕೊಳ್ಳಿ, ಡೈಲಿ ಜನ ಬರಲಿ ಅಂತ ಕೇಳ್ಕೊಳ್ಳಿ ಅಷ್ಟೇ. ಸಿಗೋಣ ಬಿಸ್ನೆಸ್ ಆದಮೇಲೆ ಹೇಗಾಗುತ್ತೆ ಹೇಗಿರುತ್ತೆ ಅಂತ ನೋಡಿ ಹೇಳ್ತೀನಿ. ಗುರು ಬಿಸ್ನೆಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಹೊಡೆದು ಅವತ್ತು ಹೋಟ್ಲಿಲ್ವಲ್ಲ ಇಲ್ಲಿ, ಇವಾಗ ಎದ್ದು ಒಂದು ಸ್ವಲ್ಪ ಇವಾಗ ಸ್ನಾನ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕು. ಒಂದು ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ಶೂಟ್ ಐತೆ, ಕಂಟೆಂಟ್ ರೆಡಿಯಾಗಿದೆ. ಇವಾಗ ಸ್ನಾನ ಮಾಡಿಕೊಂಡು ಕೆಳಗಡೆ ಹೋಗಿ ಒಂದು ರೀಲ್ಸ್ ಶೂಟ್ ಮಾಡಿಕೊಂಡು ಬಂದು ಊಟ ಮಾಡ್ಕೊಂಡು ಮತ್ತೆ ಮಲಗದೆ. ನೆಕ್ಸ್ಟ್ ಲಾಗ ಸಿಗ್ತೀನಿ. ಬಿಸ್ನೆಸ್ ಇವತ್ತು ಚೆನ್ನಾಗಿತ್ತು, ಮೊಬೈಲ್ ಕಂಟೆಂಟ್ ಬಿಸ್ನೆಸ್ ಎಲ್ಲ ಚೆನ್ನಾಗಾಯಿತು. ಇಲ್ಲಂತೂ ಸಖತ್ ಜನ ಊಟ ಕೇಳ್ಕೊಬರ್ತಾರೆ. ಯಾವ ಹೋಟ್ಲು ತೆಗ್ದಿಲ್ಲ ಇವತ್ತು. ಒಂಟಲ ಗೇಟಲ್ಲಿ ನಾನ್ ವೆಜ್ ಹೋಟ್ಲುಗಳು ಅಲೋ ಇಲ್ವಲ್ಲ, ಅದಕ್ಕೋಸ್ಕರ ಯಾವುದೂ ತೆಗ್ದಿಲ್ಲ. ಬಟ್ ಹೊಸ ಜನ ಕೇಳ್ಕೊಬರ್ತಾಯಿಲ್ಲ, ಅಂದರೆ ಹೊರಗಡೆ ಅವ್ರು ಗೊತ್ತಿರಲ್ದೆ, ಇವ್ರ ಹಬ್ಬ ಅಂತ ಗೊತ್ತಿರಲ್ಲ ಅವ್ರಿಗೆ, ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಮಾಡ್ತಾರಲ್ಲ ಹಂಗೆ, ಅದಕ್ಕೋಸ್ಕರ ತೆಗಿಯೋಕ್ಕಾಗಿಲ್ಲ. ನಾಳೆಯಿಂದ ತೆಗಿತೀವಿ, 2 ಕಡೆ ನಾಳೆಯಿಂದ ಇರುತ್ತೆ. ಈಗ ಸದ್ಯಕ್ಕೆ ಚೆನ್ನಾಗಿ ಮಾಡಿಕೊಂಡು ರೀಲ್ ಶೂಟ್ ಮಾಡ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.